ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್. ಏನಪ್ಪ ಇದು ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಇವತ್ತು ಸಿಂಪಲ್ ಅಂದರೆ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಆಗುವಂಥ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಈಗ ನಾನು ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಬಾತ್ನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅತಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡ್ತಾ ಇರೋವಂಥದ್ದು. ರುಬ್ಬೋದು ಬೇಡ, ಏನೂ ಬೇಡ ಇದಕ್ಕೆ. ಈಗ ನೋಡಿ, ಇಲ್ಲಿ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಆ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಎರಡನ್ನೂ ಹಾಕಿದ್ದೀನಿ. ನೀವು ತುಪ್ಪನ ಕೂಡ ಹಾಕೋಬೋದು ಬೆಣ್ಣೆ ಬದಲು. ಅದು ಹಾಕಿದ ನಂತರ ನಾನು ಸಾಸಿವೆ, ಒಂದೆರಡು ಪೀಸು ಲವಂಗ, ಒಂದು ದೊಡ್ಡ ಪೀಸು ಚಕ್ಕೆ, 2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಜಜ್ಜಿರೋ ಅಂಥ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಈಗ ಹಸಿ ವಾಸನೆ ಹೋಗೋ ತನಕ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದ ನಂತರ ಇಲ್ಲಿ ಚೆನ್ನಾಗಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಕಲರ್ ಚೇಂಜ್ ಆಗೋ ತನಕ. ಅದಾದಮೇಲೆ ಕಟ್ ಮಾಡಿರೋವಂಥ ಟೊಮೆಟೊ ಉದ್ದುದಕ್ಕೆ ಕಟ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಸಣ್ಣಕ್ಕೂ ಕಟ್ ಮಾಡ್ಕೊಬೋದು. ಹೀಗೆ ಕಟ್ ಮಾಡಬೇಕಂತ ಏನಿಲ್ಲ. ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿ. ಈಗ ನೋಡಿ, ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಎಣ್ಣೆಲೇ. ಇಷ್ಟು ಫ್ರೈ ಆಗಬೇಕು. ಮತ್ತು ನಾನು ಇದಕ್ಕೆ 1 ಕಪ್ಪಷ್ಟು ಹಸಿ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ. ಹಸಿ ಅವರೆಕಾಳು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು. ನಾನು ಕಮ್ಮಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಇಷ್ಟು ಸಾಕಾಗುತ್ತೆ. 1/4 ಗ್ಲಾಸ್ಗಷ್ಟೇ ನಾನು ಮಾಡ್ತಾಯಿರೋದು. ಈಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಅವರೆಕಾಳನ್ನು. ನೀಟಾಗಿ ನೋಡಿ, ಎಣ್ಣೆ ಎಲ್ಲ ಕಾಣಿಸ್ತಿದೆ ಅಲ್ವಾ, ಆ ಥರ ಚೆನ್ನಾಗಿ ಎಣ್ಣೆಲೇ ಟೊಮೆಟೊ ಎಲ್ಲ. ಈಗ ನೋಡಿ, ಕಂಪ್ಲೀಟಾಗಿ ಟೊಮೆಟೊ ಪೂರ್ತಿಯಾಗಿ ಬೆಂದಿದೆ. ಇಷ್ಟು ಬೆಂದಿದ್ರೆ ಸಾಕು. ಈಗ ಬೆಂದಿರೋ ಅಂಥ ಟೊಮೆಟೊ ಮಿಶ್ರಣಕ್ಕೆ ನಾನು 1.5 ಗ್ಲಾಸಷ್ಟು, ಈಗ ತೋರಿಸ್ತಿದ್ದೀನಲ್ವ ಗ್ಲಾಸು, ಆ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. 2.5 ಗ್ಲಾಸಷ್ಟು ನಾನಿದು ನೀರು ಹಾಕ್ತಾಯಿದ್ದೀನಿ. ಹಾಕಿ ನೀರನ್ನು ನೀವು ಕುದಿಯೋಕ್ಕೆ ಬಿಡ್ತೀನಿ ಅಂದರೆ ಕುದಿಯೋಕ್ಕೆ ಬಿಟ್ಟು ಆಮೇಲೆ ಅಕ್ಕಿನ ತೊಳೆದು ಹಾಕ್ಬೋದು, ಇಲ್ಲ ಹಾಗೆ ಹಾಕ್ತೀನಿ ಅಂದರೂ ಕೂಡ ಹಾಕ್ಬೋದು. ಈಗ ನೋಡಿ, ನಾನು ಹಸಿ ತೆಂಗಿನ ತುರಿನ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ತೆಂಗಿನ ತುರಿ ಹಾಕಿದ್ಮೇಲೆ ನಾನು ನೀರನ್ನು ಕುದಿಸಿ ಅಕ್ಕಿ ಹಾಕೋದಕ್ಕೆಲ್ಲ ಹೋಗಲ್ಲ. ಈಗ ಡೈರೆಕ್ಟ್ ಅಕ್ಕಿನ ತೊಳೆದ್ಬಿಟ್ಟು ಮಿಕ್ಸ್ ಮಾಡಾಯಿತು. ಆದಮೇಲೆ ಡೈರೆಕ್ಟ್ ಅಕ್ಕಿನ ತೊಳೆದ್ಬಿಟ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಕುದಿದ ಮೇಲೂ ಕೂಡ ಹಾಕ್ಕೊಂಡ್ರು ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಟೈಮ್ ಇದ್ದರೆ ಆ ಥರ ಮಾಡ್ಬೋದು. ಟೈಮ್ ಇಲ್ಲ ಅಂದಾಗ ಈ ಥರ ಫಟಾಫಟ್ ಅಂತ ಮಾಡ್ಕೊಂಬಿಡ್ಬೋದು. ಟೇಸ್ಟ್ ಏನೂ ಪ್ರಾಬ್ಲಮ್ ಇರೋಲ್ಲ. 100% ಟೇಸ್ಟ್ ಸಖತ್ತಾಗಿ ಬರುತ್ತೆ. ಅದರಲ್ಲಿ ಬೇರೆ ಮಾತೇ ಬೇಡ. ಈಗ ನೋಡಿ, ಇದನ್ನ ಚೆನ್ನಾಗಿ ಅಕ್ಕಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಕ್ಯಾಪ್ನ ಹಾಕಿ 2 ವಿಷಿಲ್ನ ಬರೆಸ್ಕೊಳ್ಳೋಣ. 2 ವಿಷಿಲ್ ಬಂದಾದ ನಂತರ ನೋಡಿ, ಈಗ ವಿಷಿಲ್ ಬಂದಾಗಿದೆ. ವಿಷಿಲ್ ಕೂಡ ಕಮ್ಮಿ ಆಗಿದೆ, ಆರಿದೆ. ಈಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಾಗ ಫೈನಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಸೈಡ್ಗೆ ಮಾತ್ರ ಟೊಮೆಟೊ ಬಂದಿರುತ್ತೆ, ಒಂದೊಂದು ಸೈಡ್ಗೆ ಅವರೆಕಾಳು ಬಂದಿರುತ್ತೆ ಅಲ್ವಾ. ಸೊ ಹಾಗಾಗಿ ನೀಟಾಗಿ ಬಿಸಿ ಇದ್ದಾಗೆ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲನೂ ಕೂಡ ನೀಟಾಗಿ ಹೊಂದ್ಕೊಳ್ಳುತ್ತೆ. ಸೊ ಇವಾಗ ನೋಡಿ, ಕಂಪ್ಲೀಟಾಗಿ ಆಯಿತು. ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಈಗ ಬಾಕ್ಸ್ಗೆ ಹಾಕ್ಕೊಬೇಕಲ್ವ. ಸೊ ನಾನೀಗ ಬಾಕ್ಸ್ಗೆ ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದು ರೆಡಿ ಮಾಡಿರೋದು ಬಾಕ್ಸು. ಈಗ ಬಾಕ್ಸ್ನ ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಬಾಕ್ಸ್ ಪ್ಯಾಕ್ ಮಾಡಾದ ನಂತರ ನಾನು ಇನ್ನೊಂದು ಬಾಕ್ಸು ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಆ ಬಾಕ್ಸ್ಗೆ ನಾನು ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಮತ್ತು ಆ್ಯಪಲ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕೆಲವರು ಹಣ್ಣುಗಳನ್ನ ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಬಟ್ ಬೇರೆ ಸ್ನ್ಯಾಕ್ಸ್ಗಳಿಗಿಂತ ಹಣ್ಣು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ವ. ಸೊ ನನ್ನ ಹಸ್ಬೆಂಡ್ಗೆ ನಾನು ಯಾವಾಗಲೇ ಬಾಕ್ಸ್ ಕಳಿಸೋದಾದ್ರೂ ಅವ್ರಿಗೆ ಅದ್ರ ಜೊತೆಗೆ ಸ್ವಲ್ಪ ಯಾವುದಾದ್ರೂ ಒಂದು ಫ್ರೂಟ್ ಯಾವುದಾದ್ರೂ ಇರಲಿ, ಒಂದಿತ್ತಂದರೆ, ಈಗ ಮೂಸಂಬಿ ಇತ್ತಂದರೆ ಬರೀ ಮೂಸಂಬಿನೇ ಹಾಕಿರ್ತೀನಿ, ಕಿತ್ತಳೆ ಇತ್ತಂದರೆ ಬರೀ ಕಿತ್ತಳೆ ಹಾಕಿರ್ತೀನಿ, ಅಥವಾ ಎಲ್ಲ ಫ್ರೂಟ್ಸ್ಗಳು ಇತ್ತು ಅಂದರೆ ಈ ಥರ 2 ಫ್ರೂಟ್ನ ಮಿಕ್ಸ್ ಮಾಡಿ ಕಟ್ ಮಾಡಿ ಹಾಕ್ಕೊಟ್ಟಿರ್ತೀನಿ. ಸೊ ಇವತ್ತಿನ ನನ್ನ ದಿನಚರಿ ಹೀಗಿತ್ತು. ಹಾಗೆ ಬಾಕ್ಸೆಲ್ಲ ಅವ್ರಿಗೆ ಪ್ಯಾಕ್ ಮಾಡಿ ಬ್ಯಾಗ್ಗೆ ಕೂಡ ಹಾಕಾಯಿತು. ಅದಾದ ನಂತರ ಅವ್ರಿಗೂ ಕಾಫಿನ ಮಾಡಿಕೊಡ್ಬೇಕಲ್ವ. ಅವ್ರು ಕೆಲ್ಸಕ್ಕೆ ಹೋಗೋ ಅಷ್ಟರಲ್ಲಿ ಮಾರ್ನಿಂಗ್ 6 o'clockಗೆ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅವ್ರಿಗೂ ಕಾಫಿ ಕೊಟ್ಟು ನಾನು ಕೂಡ ಕಾಫಿ ಕುಡಿದು ರಿಲ್ಯಾಕ್ಸಾಗಿ, ಹೇಗಿದ್ರು ಬೇಗ ಇದ್ದು ಟೈಮ್ ಆಗಿಬಿಡುತ್ತೆ ಅಂತ ಫಟಾಫಟ್ ಅಂತ ಕೆಲಸ ಮಾಡಿರ್ತೀವಿ ಅಲ್ವಾ. ಸೊ ಒಂದು ಸ್ವಲ್ಪ ಹೊತ್ತು ನಿಧಾನಕ್ಕೆ ಮೊಬೈಲ್ ನೋಡಿಕೊಂಡು ಕಾಫಿ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡೋಣ ಅಂತ ಅವ್ರಿಗೂ ಕಾಫಿ ಕೊಟ್ಟು ನಾನು ಕಾಫಿ ಕುಡಿತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.